ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ನೆಲೆಗೊಂಡು 1 ವರ್ಷ ಕಳೆದಿದೆ. ಜನವರಿ 11 ತಿಥಿ ನಕ್ಷತ್ರದ ಪ್ರಕಾರ. ಆದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇದೀಗ ಇವತ್ತಿಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿ 1 ವರ್ಷ ಪೂರೈಸಿದೆ. ಈ 1 ವರ್ಷ ಯಾವ ರೀತಿ ಇತ್ತು, ಹಿಂದೂಗಳ ನೂರಾರು ವರ್ಷಗಳ ಕನಸು ನನಸಾದ ಆ ಸಂದರ್ಭ ಹೇಗಿತ್ತು, ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಯೋಧ್ಯ ರಾಮಲಲ್ಲಾಗೆ ವರ್ಷ ಸಂಭ್ರಮ. ದೇಶದೆಲ್ಲೆಡೆ ಉದ್ಘೋಷ ರಾಮ ಶ್ರೀರಾಮ. ಜನವರಿ 22, 2024 ಇಡೀ ಭಾರತಕ್ಕೆ ಪುಳಕ ತಂದ ದಿನ. ಹಿಂದೂಗಳ ಶತಮಾನಗಳ ಕನಸು ಸಾಕಾರವಾದ ದಿನಮಾನ. ಅಯೋಧ್ಯೆಯಲ್ಲಿ ಮೇಲೆದ್ದು ನಿಂತ ವೈಭವಯುತ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೊಂಡ ಭಕ್ತಿ ಪೂರ್ವಕ ಕ್ಷಣ. ಪ್ರಧಾನಿ ಮೋದಿ ಸೇರಿದಂತೆ ಪಂಡಿತರು, ಮುನಿಗಳು, ಯೋಗಿಗಳ ಸಮ್ಮುಖದಲ್ಲಿ ಅವತ್ತಾಗಿದ್ದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ. 500 ವರ್ಷಗಳ ಆ ಕಾಯುವಿಕೆಗೆ ಫಲ ಸಿಕ್ಕ ಅಮೃತ ಗಳಿಗೆಯದು. ಇದಾಗಿ ಇವತ್ತಿಗೆ ಕರೆಕ್ಟ್ ಆಗಿ ಕಳೆದಿದೆ 1 ವರ್ಷ. ಪಕ್ಕದಲ್ಲೇ ಮೈದೆಳೆದು ಹರಿಯೋ ಸರಾಯು ನದಿಯಲ್ಲಿ ಹರಿದು ಹೋಗಿದೆ ಲೆಕ್ಕವಿಲ್ಲದಷ್ಟು ನೀರು. ಹಾಗೆಯೇ ರಾಮ ಮಂದಿರ ರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕವೂ ಜರುಗಿ ಹೋಗಿದೆ ಅನೇಕ ಘಟಾನುವಳಿಗಳು. ಲೋಕ ಚುನಾವಣೆಯಲ್ಲಿ ವರ ಕೊಡದ ರಾಮ. ಹಾಗೆ ನೋಡಿದ್ರೆ ಬಿಜೆಪಿ ಅಸ್ತಿತ್ವಕ್ಕೆ ಬಂದ ಬಳಿಕ 1980ರ ದಶಕದಿಂದಲೂ ಬಿಜೆಪಿ ಪ್ರಣಾಳಿಕೆಯಲ್ಲಿನ ಪ್ರಮುಖ ಅಂಶ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ. ಇದಾದ ಮೇಲೆ 2024ರಲ್ಲಿ ಆ ಕನಸು ನನಸಾಗಿದ್ದು ಮೋದಿ ನಂತರ ಇದು ಬಿಜೆಪಿಗೆ ಸಹಜವಾಗಿ ಹೆಚ್ಚಿನ ಶಕ್ತಿ ದೊರಕುವ ಬಗ್ಗೆ ಎಲ್ಲರಿಗೂ ಇತ್ತು ಆಶಾಭಾವನೆ. ಆದ್ರೆ ಬಿಜೆಪಿಗೆ ಇಲ್ಲಾಗಿದ್ದು ನಿರಾಸೆ. 2024ರಲ್ಲಿನ ಲೋಕಸಭೆ ಚುನಾವಣೆಯಲ್ಲಿ 303ರಿಂದ 240 ಸದಸ್ಯ ಬಲಕ್ಕೆ ಕುಸಿಯಿತು ಬಿಜೆಪಿ ಸ್ವಯಂಬಲ. ಅಷ್ಟೇ ಯಾಕೆ, ಅಯೋಧ್ಯೆ ಒಳಗೊಂಡ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲೇ ಸೋಲು ಕಂಡಿತ್ತು ಬಿಜೆಪಿ. ಆದರೆ ಎನ್ಡಿಎ ಒಟ್ಟಾರೆ 294 ಸ್ಥಾನ ಪಡೆಯೋದ್ರಲ್ಲಿ ಯಶಸ್ಸು ಕಂಡ ಹಿನ್ನೆಲೆ ಮೋದಿ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಬಾರಿಸಿದ್ದು ಇದೆ. ಇಲ್ಲಿ ನಾನಾ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಇದ್ದಿದ್ದರಲ್ಲೇ ಬಿಜೆಪಿಗೆ ಸಿಕ್ಕಿದೆ ಸಮಾಧಾನ. ಆಂಧ್ರ ಪ್ರದೇಶದಲ್ಲಿ ಮಿತ್ರ ಪಕ್ಷ ತೆಲುಗು ದೇಶಂ ಪಕ್ಷ ಅಧಿಕಾರಕ್ಕೇರಿದ್ರೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಭಾರೀ ಬಹುಮತದಿಂದ ಅಧಿಕಾರವನ್ನು ಹಿಡಿದಿದೆ. ಹಾಗೆ ಹರಿಯಾಣದಲ್ಲೂ ಪಕ್ಷ ಮತ್ತೊಮ್ಮೆ ಪವರ್ಗೇರಿದೆ. ಆದರೆ ಜಾರ್ಖಂಡ್ನಲ್ಲಿ ಮಾತ್ರ ಬಿಜೆಪಿ ಪರಾಭವಗೊಂಡಿದೆ. ಇನ್ನು ರಾಮ ಮಂದಿರ ಬಳಿಕ ಬಿಜೆಪಿ ಬತ್ತಳಿಕೆಯಿಂದ ಹೊರಬರತೊಡಗಿದ್ದು ತನ್ನ ಇನ್ನಿತರೆ ಹಳೆ ಅಸ್ತ್ರಗಳು. ಏಕರೂಪ ನಾಗರಿಕ ಸಂಹಿತೆ ಜಾರಿಯತ್ತ ನೋಟ ಬೀರಿರುವ ಬಿಜೆಪಿ ಮೊದಲ ಹೆಜ್ಜೆಯಾಗಿ ತನ್ನ ಸರ್ಕಾರ ಆಡಳಿತದಲ್ಲಿರುವ ಉತ್ತರಾಖಂಡ್ನಲ್ಲಿ ಯುಸಿಸಿಗೆ ಸಿಕ್ಕಿದೆ ಸಂಪುಟ ಅನುಮೋದನೆ. ಇನ್ನು ಬಿಜೆಪಿ ಮತ್ತೊಂದು ಕನಸಿನ ಯೋಜನೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆ. ಚಳಿಗಾಲದ ಅಧಿವೇಶನದಲ್ಲೇ ಈ ಬಗ್ಗೆ ಲೋಕಸಭೆಯಲ್ಲಿ ಬಿಲ್ ಮಂಡನೆಯಾಗಿದೆ. ಸದ್ಯಕ್ಕೆ ಈ ಸಂಬಂಧ ರಚಿಸಿರುವ ಜಂಟಿ ಸಂಸದೀಯ ಸಮಿತಿ ವರದಿ ಬಳಿಕ ಮೋದಿ ಈ ಮಸೂದೆ ಜಾರಿ ನಿಟ್ಟಿನಲ್ಲಿ ಮುಂದಡಿ ಇಡಲಿದ್ದಾರೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿ ಇಂದಿಗೆ 1 ವರ್ಷ. ಈ 1 ವರ್ಷದ ಅವಧಿಯಲ್ಲಾದ ಪ್ರಮುಖ ವಿದ್ಯಮಾನಗಳು, ಹೇಗೆಲ್ಲ ಬದಲಾವಣೆ, ಅದರಲ್ಲೂ ಬಿಜೆಪಿಯ ಸುತ್ತಮುತ್ತ ನಡೆದಿದೆ, ಅದನ್ನ ಗಮನಿಸ್ತಾ ಹೋಗೋಣ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗೆ ಇವತ್ತಿಗೆ 1 ವರ್ಷ. ಶತಮಾನಗಳ ಕನಸು, ಹೋರಾಟದ ಪ್ರತಿಫಲ, ಇದನ್ನ ನನಸು ಮಾಡಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಯಿತು. ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲನ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಆಯಿತು. ಜನವರಿ 22, 2024ಕ್ಕೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯನ್ನ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲೇನೆ ವಿಧಿವಿಧಾನಗಳ ಪ್ರಕಾರ ನೆರವೇರಿಸಲಾಯಿತು. ದೇಶದಾದ್ಯಂತ ರಾಮಲಲ್ಲನ ವರ್ಷಾಚರಣೆಯ ಸಡಗರ ಇಡೀ ಜನವರಿ ತಿಂಗಳು ಪೂರ್ತಿ ಇದೆ. ಇನ್ವೆ ಈಗಲೂ 1 ವರ್ಷ ಕ್ಯಾಲೆಂಡರ್ ವರ್ಷ ಸಂಪೂರ್ಣವಾಗಿರೋದ್ರಿಂದ ಈ ಸಡಗರ ಸಂಭ್ರಮ ಮನೆ ಮಾಡಿದೆ. ಮುಹೂರ್ತದ ಪ್ರಕಾರ ಜನವರಿ 11ಕ್ಕೇನೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಅದರ ಕ್ಯಾಲೆಂಡರ್ ಡೇಟ್ ಪ್ರಕಾರ, ಇಂಗ್ಲಿಷ್ ಕ್ಯಾಲೆಂಡರ್ನ ಡೇಟ್ ಪ್ರಕಾರ ಜನವರಿ 22ಕ್ಕೆ ಮೊದಲ ವರ್ಷ. ಇನ್ನು ರಾಮ ಮಂದಿರ ನಿರ್ಮಾಣವಾದ ಬಳಿಕ ರಾಜಕೀಯವಾಗಿ ನಾವಾದ ಒಂದಷ್ಟು ಬದಲಾವಣೆಗಳು, ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಬಿಜೆಪಿ ಪಾಳ್ಯದಲ್ಲಿ ಒಂದರ್ಥದ ಹೊಸ ಜೋಶ್ ನಿರ್ಮಾಣವಾಯಿತು. ಆದರೆ ಈ ಜೋಶ್ ಲೋಕಸಭಾ ಎಲೆಕ್ಷನ್ನಲ್ಲಿ ನಿರೀಕ್ಷೆ ಇದ್ದ ಪ್ರಮಾಣದಲ್ಲಿ ಫಲ ನೀಡಲಿಲ್ಲ.
303 ಸ್ಥಾನದಿಂದ 240 ಸ್ಥಾನಕ್ಕೆ ಕುಸಿತು ಬಿಜೆಪಿ. ಆದರೂ NDA 294 ಸೀಟ್ಗಳ ಬಲದೊಂದಿಗೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದರು. ಇನ್ನು ಕೆಲ ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಎಲೆಕ್ಷನ್ನ ಲೆಕ್ಕಾಚಾರಗಳಲ್ಲಿ ಕಮಲ ಪಾಳೆಯಕ್ಕಾದ ಲಾಭ ನಷ್ಟವನ್ನ ಕೂಡ ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರ, ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆದ ನಂತರದಲ್ಲಿ ನಡೆದ ಚುನಾವಣೆ ಇದು. ಆಂಧ್ರ ಪ್ರದೇಶದಲ್ಲಿ ಮಿತ್ರ ಪಕ್ಷ ತೆಲುಗು ದೇಶಮ ಪಾರ್ಟಿ ಅಧಿಕಾರವನ್ನ ಹಿಡಿತು. ಆದರೆ ಜಾರ್ಖಂಡ್ನಲ್ಲಿ ಸೋಲನ್ನ ಕಾಣ್ತು ಕಮಲ ಪಾಳೆಯ. ಇದಿಷ್ಟು ಚುನಾವಣೆಯ ಫಲಿತಾಂಶಗಳಾದ್ರೆ ಇನ್ನು ಬಿಜೆಪಿ ಪಕ್ಷದ ಅಜೆಂಡಾಗಳು, ನೋ ಡೌಟ್ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ, ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕೂಡ ಬಿಜೆಪಿಯ ಬಹು ವರ್ಷಗಳ ಒಂದು ಅಜೆಂಡಾ ಆಗಿತ್ತು. ಅದು ಈಡೇರಿದ ನಂತರದಲ್ಲಿ ಇದೀಗ ಮತ್ತಷ್ಟು ಭರವಸೆಗಳನ್ನ ಈಡೇರಿಸುವತ್ತ ಕಮಲಪಾಳೆಯ ಚಿತ್ತವನ್ನ ನೆಟ್ಟಿದೆ. ಒಂದು ದೇಶ ಒಂದು ಚುನಾವಣೆ, ಈ ಬಿಲ್ ಮಂಡನೆಯಾಗಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವರದಿ ಬಳಿಕ ಈ ಸಂಬಂಧ ಮುಂದಿನ ಹೆಜ್ಜೆಯನ್ನ ಇಡ್ಲಿಕ್ಕೂ ಕೂಡ ಬಿಜೆಪಿ ಸಿದ್ಧವಾಗಿದೆ. ಇದಾದ ನಂತರದಲ್ಲಿ ಏಕರೂಪ ನಾಗರಿಕ ಸಂಹಿತೆ, ಇದರ ಜಾರಿಗೂ ಕೂಡ ಉತ್ಸುಕತೆಯನ್ನ ತೋರ್ತಾ ಇದೆ. ಬಿಜೆಪಿ ಆಡಳಿತವಿರುವ ಉತ್ತರಾಖಂಡ್ನಲ್ಲಿ ಅತಿ ಶೀಘ್ರದಲ್ಲೇ ಇದು ಜಾರಿಯಾಗಲಿದೆ. ಅಲ್ಲಿನ ಸರ್ಕಾರ ಅದಕ್ಕೆ ಬೇಕಾದ ತಯಾರಿಯನ್ನ ನಡೆಸ್ತಾ ಇದೆ. ನಂತರ ದೇಶದಾದ್ಯಂತ ಇದನ್ನ ಜಾರಿ ಮಾಡುವ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ. ಇನ್ನು ಕಾಶಿ ವಿಶ್ವನಾಥ ಮಂದಿರ, ಅಯೋಧ್ಯೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆದ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೊಳಗಿದ ಘೋಷವಾಕ್ಯಗಳು, ರಾಮನ ಭಕ್ತರು ಮೊಳಗಿಸಿದ ಘೋಷವಾಕ್ಯಗಳು. ಅಯೋಧ್ಯೆ ಆಯಿತು, ಕಾಶಿ ಮಥುರಾ ಬಾಕಿ ಇದೆ ಅಂತ ಹೇಳಿ. ಹೀಗಾಗಿ ಆ 2 ಪುಣ್ಯ ಸ್ಥಳಗಳಲ್ಲೂ ಕೂಡ ಮಂದಿರದ ಪುನರ್ ನಿರ್ಮಾಣದ ಕಡೆಗೂ ಕೂಡ ಬಿಜೆಪಿ ದೃಷ್ಟಿಯನ್ನ ನೆಟ್ಟಿದೆ. ಕಾದ್ ನೋಡೋಣ, ಈ ಭರವಸೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಾಗತ್ತಾ NDA ಅಥವಾ ಬಿಜೆಪಿ ಕೈಲಿ ಅಂತ ಹೇಳಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿ ತಿನ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.